ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಎಂಬ ಪದವೇ ಬಹಳ ವಿಶೇಷವಾದದ್ದು. ಯಾವುದೋ ಒಂದು ಇದ್ದರೆ ಇರಲಿ ಅಥವಾ ಇಲ್ಲದಿದ್ದರೆ ಚಿಂತೆ ಇಲ್ಲ. ಆದರೆ ಆತ್ಮವಿಶ್ವಾಸ ಇದ್ದಾಗ ಅದು ನಮ್ಮನ್ನು ಬಹಳ ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ. ಆತ ಏನನ್ನಾದರೂ ಸಾಧಿಸಬಲ್ಲನು. ಈ ಕೆಲಸ ಸಾಧ್ಯವಿಲ್ಲ, ಆ ಗುರಿಯನ್ನು ಸೇರಲು ಯಾವುದೇ ಒಂದು ರೀತಿಯಾದ ಅದಕ್ಕೆ ಸಂಬಂಧಿಸಿದ ವಸ್ತುವು ಅವನಲ್ಲಿಲ್ಲ. ಕೊನೆಯ ಪಕ್ಷ ತಾನು ಸೇರಬೇಕಾದ ಗುರಿ ಯಾವುದು, ಎಲ್ಲಿದೆ, ಅದಕ್ಕಾಗಿ ಏನು ಮಾಡಬೇಕು ಎಂದೂ ತಿಳಿಯದು. ಆದರೂ ಆತ್ಮವಿಶ್ವಾಸದಿಂದ ಹೊರಟನು. ಅವರಿವರು ಕೊಟ್ಟ ಬ್ರೆಡ್ ತಿಂದು ಲಂಡನ್ ತಲುಪಿದನು. ಸ್ವಲ್ಪ ಸಮಯ ಕಳೆಯಿತು. ಒಂದು ಪಕ್ಷಿ ಹಾರುತ್ತಾ ಬಂತು. ಆ ಬಾಲಕನ ಸಮೀಪದಲ್ಲಿ ಕುಳಿತಿತು. ವೇಟಿಂಗ್ಟನ್ ಎಂದು ಹೇಳುತ್ತಿತ್ತು. ಅದನ್ನು ಕೇಳಿ ಬಾಲಕನು ಪ್ರತಿದಿನ ಅದನ್ನು ಕೇಳ್ತಾ ಇರ್ತಾನೆ. ಇಲ್ಲಿಯ ಎಲ್ಲರೂ ನನ್ನನ್ನು ಸ್ತುತಿಸುತ್ತಿದ್ದಾರೆ. ನಾವಿರುವ ಹಳ್ಳಿಯಲ್ಲಿಯೂ ನನ್ನ ಹೆಸರು ತಿಳಿಯದು. ಆದರೆ ದೂರದ ಲಂಡನ್ ದೇಶದಲ್ಲಿರುವ ಪಕ್ಷಿಗಳಿಗೂ ನನ್ನ ಹೆಸರು ತಿಳಿದಿದೆ ಅಂತ ಭಾವಿಸ್ತಾನೆ. ಅದಕ್ಕೆ ನನ್ನ ಹೆಸರಿನಲ್ಲಿ ಅರ್ಧವೇ ತಿಳಿದಿದೆ, ಇನ್ನು ಅರ್ಧ ಭಾಗ ನಾನು ಹೇಳ್ಕೊಡ್ತೇನೆ ಅಂತ ಹೇಳ್ತಾನೆ. ಆ ವೇಳೆಗೆ ನಿಜವಾದ ಮೇಯರ್ ಬರ್ತಾನೆ. ಆ ಬಾಲಕನ ಪಕ್ಷಿಗೆ ವಿಟ್ಟಿಂಗ್ಟನ್ ಅಂದರೆ ನಾನು, ಲಂಡನ್ನಿಗೆ ಮೇಯರ್ ಅಂತ ಹೇಳಿ ನಿಜವಾದ ಮೇಯರ್ಗೆ ಹೇಳಿದ ಮಾತುಗಳನ್ನು ಕೇಳಿ ಮೇಯರ್ ಕೇಳ್ತಾನೆ, ನಿನ್ನ ಹೆಸರು ವೇಟಿಂಗ್ಟನ್ ಹೌದೇ ಅಂದಾಗ, ಅಷ್ಟೇ ಅಲ್ಲ, ನಾನೇ ಮೇಯರ್ ಅಂತ ಹೇಳ್ತಾನೆ. ಆಗ ಮತ್ತೆ ನಿಜವಾದ ಮೇಯರ್ ಕೇಳ್ತಾನೆ, ಇನ್ನೂ ನೀನು ಮೇಯರ್ ಆಗಿಬಿಟ್ಟಿರುವೆಯಾ ಅಥವಾ ಇನ್ನೂ ಆಗಬೇಕು ಅಂತ ಕೇಳ್ತಾನೆ. ಆಗ ಹುಡುಗನು, ನಾನು ಮೇಯರ್ ಆಗಿಬಿಟ್ಟಿರುವೆನು, ಆದರೆ ಇನ್ನೂ ಲಂಡನ್ ಜನರಿಗೆ ನಾನೇ ಮೇಯರ್ ಅಂತ ತಿಳಿದಿಲ್ಲ ಅಂತ ಹೇಳ್ತಾನೆ. ಆ ಹುಡುಗನ ಆತ್ಮವಿಶ್ವಾಸವನ್ನು ಗುರುತಿಸ್ತಾನೆ ಮೇಯರ್. ತನ್ನ ಮನೆಗೆ ಕರೆದುಕೊಂಡು ಹೋಗಿ ಓದಿಸ್ತಾನೆ. ಮುಂದೆ ಒಂದು ದಿನ ಲಂಡನ್ ದೇಶಕ್ಕೆ ಮೇಯರ್ ಆಗ್ತಾನೆ. ಅಷ್ಟು ಆತ್ಮವಿಶ್ವಾಸವನ್ನು ಹೊಂದಿರ್ತಾನೆ ಬಾಲಕ.